ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RSCARPREMIUM. ಇವತ್ತು ನಮ್ಮ ಹತ್ರ ಒಂದು ಶಿಫ್ಟ್ ಬಂದಿದೆ. ಅದಕ್ಕೆ ನಾವು ಆಂಡ್ರಾಯ್ಡ್ ಸಿಸ್ಟಮು ಸ್ಟೇರಿಂಗ್ ಕಂಟ್ರೋಲ್ನ ಅಪ್ಗ್ರೇಡ್ ಮಾಡ್ತೀವಿ ಅಟ್ ಅಫೋರ್ಡಬಲ್ ಪ್ರೈಸ್. ಬನ್ನಿ ಹೋಗಿ ನೋಡೋಣ. ಗೈಸ್, ಇವಾಗ ನಾವು ಶಿಫ್ಟಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಇನ್ಸ್ಟಾಲ್ ಮಾಡಿದ್ದೀವಿ ಅಲಾಂಗ್ ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿ ನಿಮಗೆ ಮ್ಯೂಟ್ ಬಟನ್ನು, ಮೋಡ್ ಬಟನ್ನು, ವಾಲ್ಯೂಮ್ ಪ್ಲಸ್ ಆ್ಯಂಡ್ ಮೈನಸ್ಸು, ಸಾಂಗ್ಸು ಅವ್ರ FM ಅಲ್ಲಿ ಚೇಂಜ್ ಮಾಡೋಕ್ಕೆ ನಿಮಗೆ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಸಿಗ್ತಾಯಿದೆ. ದೆನ್ ಕಾಲ್ ಪಿಕಪ್ಪು, ಕಾಲ್ ಡ್ರಾಪ್ ಫಂಕ್ಷನ್ನು. ಅಲಾಂಗ್ ವಿತ್ ದಟ್ ನಿಮ್ಮ ಗಾಡಿಯಲ್ಲಿ ಎಕ್ಸಿಸ್ಟಿಂಗಲ್ಲಿ ವಾಯ್ಸ್ ಕಮಾಂಡ್ ಫಂಕ್ಷನ್ ಇದ್ದರೆ ಅದನ್ನು ಆ್ಯಕ್ಟಿವೇಟ್ ಮಾಡಿಸ್ಬೋದು. ಸೊ ಇವಾಗ ನೀವು ಯೋಚನೆ ಮಾಡ್ತಿರ್ತೀರಾ ಯಾಕೆ ಇದು ಬೇಕಾಗಿದೆ ಸ್ಟೇರಿಂಗ್ ಕಂಟ್ರೋಲ್ ಅಂತ. ಸೊ ಎಕ್ಸಾಂಪಲ್, ಇವಾಗ ನೀವು ಡ್ರೈವ್ ಮಾಡ್ತಿದ್ದೀರಾ, ಸಾಂಗ್ಸ್ ಏನಾದರೂ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಕಾಲ್ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಹೋಗಿಬಿಟ್ಟು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ಟೇರಿಂಗ್ ಫಂಕ್ಷನ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು RSCARPREMIUM ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಜೆನ್ಯೂನ್ ಪಾರ್ಟ್ಸಲ್ಲಿ ಸಿಗುತ್ತೆ. ಆ್ಯಂಡ್ ನೋ ವೈರ್ ಟ್ಯಾಂಪರಿಂಗ್ನು ಬರಲ್ಲ, ನಿಮಗೆ ಪ್ರಾಪರಾಗಿ ಒಯ್ ಫಿಟ್ಟಿಂಗು. ಅಲಾಂಗ್ ವಿತ್ ದಟ್ ನಿಮಗೆ ಮೇಜರ್ ಏನಂದರೆ ಇದು ಮಾಡೋಕ್ಕೆ ಹಾಫ್ ಆನ್ ಅವರ್ ಟು 1 hour ಆಗುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಕಾರ್. ನೀವು ಬೇರೆ ಎಲ್ಲ ಕಾರ್ಗೂ ಮಾಡ್ಬೋದು. ಇವಾಗ ನಿಮ್ಮ ಎಕ್ಸಿಸ್ಟಿಂಗ್ ಕಾರಲ್ಲಿ ಕ್ರೂಸ್ ಕಂಟ್ರೋಲ್ ನಿಮ್ಮ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಇದ್ದರೆ ಅದನ್ನು ಮಾಡಿಸ್ಬೋದು. ಸೊ ಯಾವುದೇ ಕಾರಣಕ್ಕೆ ನಾವು ವೈರ್ ಕಟ್ಟಿಂಗ್ ಮಾಡಿಸಲ್ಲ. ಸೊ ಫಸ್ಟ್ ಥಿಂಗ್, ಇದು ಪ್ರಾಸೆಸ್ ಏನಾಗುತ್ತೆ ಅಂದರೆ ಸ್ಟೇರಿಂಗ್ ರಿಮೂವ್ ಮಾಡಿಸ್ತೀವಿ. ಸೊ ನಿಮಗೆ ಸ್ಟೇರಿಂಗ್ ಕಿಟ್ ಬರುತ್ತೆ, ಓಕೆನಾ? ಇಲ್ಲ ಅಂದರೆ ಇವಾಗ ಸ್ವಲ್ಪ ಬೇಸ್ ವೇರಿಯಂಟಲ್ಲಿ ನಿಮಗೆ ಕಂಪ್ಲೀಟ್ಲಿ ಸ್ಟೇರಿಂಗ್ನ ರೀಪ್ಲೇಸ್ ಮಾಡ್ತೀವಿ. ಸೊ ಫಸ್ಟ್ ರಿಮೂವ್ ಮಾಡಿಸ್ಬಿಟ್ಟು ನಿಮ್ಮನ್ನ ಕಿಟ್ ಬರುತ್ತೆ, ಅದರಲ್ಲಿ 6 pin or 12 pin ಸಾಕೆಟ್ ನೋಡ್ತೀವಿ. ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಒಂದೇ ಒಂದು ವೈರ್ ಕನೆಕ್ಷನ್ನ ತೊಗೊಂಡು ನಿಮ್ಮ ಎಕ್ಸಿಸ್ಟಿಂಗ್ ಆಂಡ್ರಾಯ್ಡ್ ಅವ್ರ ಒರಿಜಿನಲ್ ಸಿಸ್ಟಮಲ್ಲಿ ಮಾಡಿಸ್ಬಿಟ್ರೆ ಸೊ ಯಾವುದೇ ಕಾರ್ ಇರಲಿ ಈಸಿಯಾಗಿ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಆರ್ ಕ್ರೂಸ್ ಕಂಟ್ರೋಲ್ ಈಸಿಯಾಗಿ ಮಾಡ್ಬೋದು. ಇವಾಗ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ ಯಾವ್ಯಾವ ಕಾರ್ಗೆ ಮಾಡಿಸ್ಬೋದು. ಇವಾಗ ಜಸ್ಟ್ ನಾವು ಶಿಫ್ಟ್ ಮಾಡಿದ್ದೀವಿ. ಸೊ ಎಕ್ಸಾಂಪಲ್, ನಿಮ್ಮ ಹತ್ರ ಕ್ರೆಟಾ ಇದೆ, ಇಲ್ಲಾಂದರೆ ಕಿಯಾ ಸೆಲ್ಟಾಸ್ ಆರ್ ಸೋನೆಟೋ ಆರ್ ನಿಮ್ಮದು ಸುಜುಕಿಯಲ್ಲಿ ಟಾಪ್ ಎಂಡ್ ಅಂದರೆ ಮಿಡ್ ವೇರಿಯಂಟಲ್ಲಿ ಇರುತ್ತೆ, ಕ್ರೂಸ್ ಕಂಟ್ರೋಲ್ ಇರೋಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಯಾವ ಥರ ಹಾಕ್ಸ್ಬೋದು, ಆರ್ ಸೆಲ್ಟಾಸಲ್ಲಿ ಕ್ರೂಸ್ ಕಂಟ್ರೋಲು, ಕ್ರೆಟಾ ಕ್ರೂಸ್ ಕಂಟ್ರೋಲು, ಆರಲ್ಸ್ ಇವಾಗ ತಾರಲ್ಲಿ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಬರೋಲ್ಲ, ಸೊ ತಾರ್ದು. ಸೊ ಎವ್ರಿ ಕಾರ್ನ ನಾವು ಸ್ಟೇರಿಂಗ್ ಕಂಟ್ರೋಲ್ ಅಪ್ಗ್ರೇಡ್ ಮಾಡಿಸ್ಬೋದು. 2015ಇಂದ ಯಾವುದೇ ಗಾಡಿ ಇರಲಿ ನಾವು ಸ್ಟೇರಿಂಗ್ ಕಂಟ್ರೋಲ್ ಅಪ್ಗ್ರೇಡ್ ಮಾಡಿಸ್ಬೋದು. ಅದೇ ಇದು ಕ್ರೂಸ್ ಕಂಟ್ರೋಲ್ ನೀವು ಮಾಡಿಸ್ಬೇಕಂದ್ರೆ ನಿಮ್ಮದು ಟಾಪ್ ಆ್ಯಂಡ್ ವೆಹಿಕಲಲ್ಲಿ ಕ್ರೂಸ್ ಕಂಟ್ರೋಲ್ ಇದ್ದರೆ ನಿಮ್ಮ ಗಾಡಿಗೂ ನಾವು ಕ್ರೂಸ್ ಕಂಟ್ರೋಲ್ ಮಾಡಿಸ್ಬೋದು. ನೀವು ನಿಮ್ಮ ಕಾರ್ಗೆ ಈ ಥರ ಸ್ಟೇರಿಂಗ್ ಕಂಟ್ರೋಲ್ ಅಪ್ಗ್ರೇಡ್ ಮಾಡಿಸ್ಬೇಕಂದ್ರೆ RSCARPREMIUMನ ವಿಸಿಟ್ ಮಾಡಿ. ಜಯನಗರ್ 4T ಬ್ಲಾಕ್ ಈಸ್ಟರ್ನ್ ರೋಡಲ್ಲಿ ಇದೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್.